ಮೂಡಾ ಟೆನ್ಷನ್ ಅಲುಗಾಡ್ತಿದೆ ಸಿಎಂ ಕುರ್ಚಿ. ದಲಿತ ಹಿಂದುಳಿದ ನಾಯಕರ ಪ್ಲಾನ್ ಏನು? ದಿಲ್ಲಿಯಲ್ಲಿ ಆದ ಭೇಟಿಯ ಸೀಕ್ರೆಟ್ ಏನು? ಸಿದ್ದರಾಮಯ್ಯ ದೆಹಲಿಗೆ ಹೋಗುವುದಿಲ್ವಾ? ಇದುವೇ ಚದುರಂಗದ ಎರಡನೇ ಸ್ಟೋರಿ. ನಾನ್ ಸ್ಟಾಪ್ ಕುರ್ಚಿ ಆಟ. ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದ್ದಾವೆ. ಹೈಕಮಾಂಡ್ ಭೇಟಿಯಾಗಿದ್ದಾರೆ. ಸಾಹುಕಾರ್ ಹೋಗಿ ಹೈಕಮಾಂಡ್ ಭೇಟಿಯಾಗಿ ಬಂದಿದ್ದಾರೆ. ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಸುಮಾರು ಅರ್ಧ ಗಂಟೆಗಳ ಕಾಲ ಖರ್ಗೆ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ಚರ್ಚೆಯೂ ಕೂಡ ನಡೆದಿದೆ. ಕರ್ನಾಟಕದವರೇ ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಮೊನ್ನೆಯಷ್ಟೇ ಹರಿಯಾಣದ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಒಂದು ಸ್ವಲ್ಪ ಹುಷಾರು ಕೂಡ ತಪ್ಪಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು. ಅದಾದ ನಂತರ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ದೆಹಲಿಗೆ ಹೋದಾಗ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗುವಂಥ ಇವೆಲ್ಲವೂ ಕೂಡ ಕಾಮನ್ ಇದ್ದೇ ಇರುತ್ತೆ. ಆದರೆ ಈ ಸಮಯ ಸಂದರ್ಭಗಳಿದಾವಲ್ಲ, ಇದು ಕುತೂಹಲವನ್ನು, ರಾಜಕೀಯವಾಗಿರುವಂತಹ ಅನೇಕ ಲೆಕ್ಕಾಚಾರಗಳನ್ನು ಹುಟ್ಟು ಹಾಕುತ್ತೆ. ಯಾವ ಸ್ವರೂಪದಲ್ಲಿ ಇಲ್ಲಿ ಒಂದು ನಾನ್ ಸ್ಟಾಪ್ ಕುರ್ಚಿ ಆಟ ನಡೆದಿದೆ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ನಾನ್ ಸ್ಟಾಪ್ ಕುರ್ಚಿ ಆಟ ಇದು ಈಗ ಕರ್ನಾಟಕದಲ್ಲಿ ನಡೀತಾ ಇರುವಂಥದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ಗಳು ಕೂಡ ಸಿಗ್ತಾ ಇದ್ದಾವೆ. ಮತ್ತು ವಿಶೇಷವಾಗಿ ಸಿಎಂ ಕುರ್ಚಿಗೆ ಕಿಡಿ ಹೊತ್ತಿಸಿದೆ ಮೂಡಾ ಹಗರಣದ ನಂತರ ಸಿಎಂ ಕುರ್ಚಿ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರನ್ನು ಕೂಡ ಕಾಡ್ತಾ ಇದೆ. ಸಾಮಾನ್ಯವಾಗಿ ಸಮ್ಮಿಶ್ರ ಸರ್ಕಾರಗಳಿದ್ದಾಗ ಕೇಳ್ತಾ ಇರ್ತಾರೆ, ಈ ಸರ್ಕಾರ ಎಷ್ಟು ದಿವಸ ಇರುತ್ತೆ, ಈ ಸರ್ಕಾರ ಯಾವಾಗ ಹೋಗುತ್ತೆ, ಈ ಮುಖ್ಯಮಂತ್ರಿ ಬದಲಾಗ್ತಾ ಇರ್ತಾರೆ. ಆದರೆ ಈಗ ಬಹುಮತದ ಸರ್ಕಾರದಲ್ಲೇ ಕುರ್ಚಿ ಕಚ್ಚಾಟ ಅಥವಾ ಕುರ್ಚಿ ಉಳಿಯುತ್ತಾ ಉರುಳುತ್ತಾ ಅನ್ನುವಂತಹ ಚರ್ಚೆ ನಡೀತಾ ಇದೆ. ಹೈಕಮಾಂಡ್ ಭೇಟಿಯಾಗಿದ್ದಾರೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬಹಳ ಮುಖ್ಯವಾಗಿ ಸಿಎಂ ರಾಜೀನಾಮೆ ಪರಿಸ್ಥಿತಿ ಎದುರಾಗುತ್ತಾ ಅನ್ನುವಂಥ ವಿಚಾರದ ಸುತ್ತಲೂ ಏನಾದರೂ ಮಾತನಾಡಿದ್ದಾರಾ ಅನ್ನುವಂತಹ ಅನುಮಾನ ಇದ್ದೇ ಇದೆ. ರಾಜೀನಾಮೆ ನೀಡಿದರೆ ನೆಕ್ಸ್ಟ್ ಸಿಎಂ ಯಾರು ಅನ್ನುವಂತಹ ಪ್ರಶ್ನೆಯೂ ಕೂಡ ಉದ್ಭವ ಆಗುತ್ತೆ. ಇಂತಹ ಒಂದು ವಿಚಾರದ ಬಗ್ಗೆ ಏನಾದರೂ ಅವರು ಚರ್ಚೆ ನಡೆಸಿದ್ರ? ವರಿಷ್ಠರನ್ನ ಭೇಟಿಯಾಗಿ ಸತೀಶ್ ಅವರು ಏನಾದರೂ ಲಾಬಿ ನಡೆಸೋದಕ್ಕೆ ಮುಂದಾದ್ರ? ಲಾಬಿ ಆದರೆ ಎಕ್ಸಾಕ್ಟ್ ಅದು ಅವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಲಾಬಿ ಮಾತ್ರ ಆಗೋದಿಲ್ಲ. ಸಿದ್ದರಾಮಯ್ಯನವರ ಪರವಾಗಿಯೂ ಕೂಡ ಏನಾದರೂ ಲಾಬಿ ಮಾಡಿದ್ರಾ ಅನ್ನುವಂಥ ಅಂಶವೂ ಕೂಡ. ಯಾಕಂದರೆ ಸಿದ್ದರಾಮಯ್ಯ ಪರವಾಗಿಯೇ ಶಾಸಕರ ಬಲವನ್ನು ಪ್ರದರ್ಶಿಸುವಂತಹ ನಿಟ್ಟಲ್ಲೂ ಕೂಡ ಲಾಬಿಯನ್ನು ಮಾಡಿದಾರಾ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಅನುಮಾನವೂ ಕೂಡ ಇದೆ. ಯಾಕಂದರೆ ಈ ವಿಚಾರಕ್ಕೆ ಬಂದಾಗ ಸಿದ್ದರಾಮಯ್ಯನವರ ಬೆನ್ನಿಗೆ ಬಲವಾಗಿ ನಿಂತಂಥವರು ಸತೀಶ್ ಜಾರಕಿಹೊಳಿ. ಯಾವುದೇ ರೀತಿಯಲ್ಲಿ ಇಲ್ಲ, ನಾನು ಅವರ ಬೆಂಬಲಕ್ಕೆ ನಿಂತೀನಿ, ಅವರ ಬೆನ್ನಿಗೆ ನಿಂತಿದ್ದೀನಿ ಅಂತೇಳೆಲ್ಲ ದೊಡ್ಡ ಮಾತುಗಳನ್ನು ಹೇಳಿದ್ದೀನಿ, ಅವರ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದು ಬದಲಿಸದಂತೆ ಒತ್ತಡ ಹೇರುವಂತಹ ತಂತ್ರಗಾರಿಕೆಯನ್ನು ಸತೀಶ್ ಜಾರಕಿಹೊಳಿ ಅವರು ಅನುಸರಿಸಿದ್ದಾರಾ ಅನ್ನುವಂಥ ಅನುಮಾನವೂ ಕೂಡ ಇದೆ. ಸತೀಶ್ ಅವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ. ತೋರಿಸಿ. ಎದ್ದೇ ಇಲ್ಲ, ಎಲ್ಲಿದೆ ಎದ್ದೇ ಇಲ್ಲ, ಯಾವುದು ಎದ್ದೇ ಇಲ್ಲ, ಯಾರು ಎದ್ದೇ ಇಲ್ಲ. ದಲಿತ ಅಂತ ಏನಿಲ್ಲ, ಏನಿಲ್ಲ. ಅರ್ಧ ಗಂಟೆ 1 ಗಂಟೆ ಕೂತಿದ್ದೀವಿ, ಚರ್ಚೆ ಮಾಡಿದ್ವಿ ಅಷ್ಟೇ. ಚರ್ಚೆ ಮಾಡಿದ್ವಿ, ಯಾವುದಿಲ್ಲ, ಯಾವುದೇ ಹಗರಣ ಇಲ್ಲ. ರಾಜಕೀಯ ನಮ್ಮ ಕೆಲವು ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ವಿ ಅಷ್ಟೇ. ಇಲ್ಲ, ಯಾವುದು ಮಾಡೋರು ಅದಕ್ಕೇನು ಫ್ರೀಯಾಗಿ ಮಾಡ್ತಾರೆ, ಅದೇನು ಅದಕ್ಕೇನು ದುಡ್ಡು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಟ್ರೋಲ್ ಹಾಗೆ ಆಗ್ತಿದೆ, ಅವ್ರವ್ರ ಅಭಿಮಾನಿಗಳು ಮಾಡ್ತಾರೆ. ಅದಕ್ಕೂ ಈ ಬದಲಾವಣೆಗೆ ಏನೂ ಸಂಬಂಧ ಇಲ್ಲ. ಹೀಗೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿ ಮಾತನಾಡ್ಕೊಂಡು ಬಂದಿದ್ದಾರೆ. ನಮ್ಮದೇ ಆದಂಥ ಕೆಲವು ಸಮಸ್ಯೆಗಳು ಕೂಡ ಇದ್ವು ಅನ್ನೋಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಆದರೆ ಸ್ಥಳೀಯ ಜಿಲ್ಲಾ ಮಟ್ಟದ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋಗಿ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ಮಾತನಾಡ್ಕೊಂಡು ಬರ್ತಾರಾ ಅನ್ನುವಂಥ ಅನುಮಾನವೂ ಕೂಡ ಇದೆ. ಯಾಕಂದರೆ ಅದನ್ನು ಮಾತನಾಡೋದಕ್ಕೆ ರಾಜ್ಯ ಅಧ್ಯಕ್ಷರು ಇರ್ತಾರೆ, ಅವ್ರ ಜೊತೆಗೆ ಮಾತನಾಡುವಂಥ ಸರ್ವೇ ಸಾಮಾನ್ಯ ಸಹಜ ಪ್ರಕ್ರಿಯೆಗಳು ಆಗಿರ್ತವೆ. ಆದರೆ ಇಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಹೈಕಮಾಂಡ್ಗೂ ಕೂಡ ಒಂದಿಷ್ಟು ಟೆನ್ಷನ್ಗಳು ಇದ್ದೇ ಇದ್ದಾವೆ. ಮೂಡಾ ಹಗರಣದ ನಂತರ ಕಾಂಗ್ರೆಸ್ನಲ್ಲಿ ಗೊಂದಲಗಳು ಮುಗಿತಾ ಇಲ್ಲ. ಒಂದಾದ ಮೇಲೆ ಒಂದು ಗೊಂದಲಗಳು ಸೃಷ್ಟಿ ಆಗ್ತಾನೆ ಇದ್ದಾವೆ. ಯಾಕಂದರೆ ಮೂಡಾ ಹಗರಣದಲ್ಲಿ ಖುದ್ದು ಮುಖ್ಯಮಂತ್ರಿಯವರೇ ಸಿಲುಕಿರುವಂಥದ್ದು. ಸಿದ್ದರಾಮಯ್ಯ ಬದಲಾವಣೆ ಸಾಧ್ಯತೆ ಬಗ್ಗೆ ಚರ್ಚೆಗಳು ಮುಂದುವರಿದಿದ್ದಾವೆ. ಅವರು ಬದಲಾಗಲ್ವಾ ಇದು ಪ್ರತಿ ದಿವಸ ಬೆಳಗ್ಗೆ ಸಂಜೆ ಇಂಥದ್ದೇ ಚರ್ಚೆಗಳು ಆಗ್ತಾ ಇದ್ದಾವೆ. ಕಾಂಗ್ರೆಸ್ನಲ್ಲೂ ಕೂಡ ಈ ಚರ್ಚೆ ಬಹಳ ಜೋರಾಗಿ ಸಾಗ್ತಾ ಇದೆ. 5 ವರ್ಷ ಸಿದ್ದರಾಮಯ್ಯ ಸಿಎಂ ಎಂದು ಒಂದೆಡೆ ಪ್ರತಿಪಾದನೆಯೂ ಕೂಡ ನಡೀತಾ ಇದೆ. ಏಕಕಾಲದಲ್ಲಿನೇ ಒಂದು ಕಡೆಯಲ್ಲಿ ಹೇಳ್ತಾರೆ 5 ವರ್ಷದವರೆಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೇಳುವಂತಹ ನಾಯಕರುಗಳು ಕೂಡ ಇದ್ದಾರೆ. ಅವರೇ ಪಕ್ಕದಲ್ಲಿ ಹೋದಾಗ ಇಲ್ಲ ಬದಲಾವಣೆ ಆದರೂ ಆಗಬಹುದೇನೋ ಅನ್ನುವಂಥ ಬಹುತೇಕ ಆಂತರ್ಯದಲ್ಲಿ ಹೊಂದಿರುವಂತಹ ಅಂಶವೂ ಕೂಡ ಗುಟ್ಟಾಗೇನೂ ಇಲ್ಲ. ಇಡಿ ತನಿಖೆಯಲ್ಲಿ ಹೆಚ್ಚು ಕಮ್ಮಿ ಆದರೆ ರಾಜೀನಾಮೆ ಸಾಧ್ಯತೆ ಇದ್ದೇ ಇದೆ. ಯಾಕಂದರೆ ಇಡಿ ತನಿಖೆ ಹೇಗೆ ಸಾಗುತ್ತೆ ಅನ್ನೋದನ್ನು ಅಂದಾಜಿಸೋದು
ಕಾಂಗ್ರೆಸ್ಗೆ ಈ ಹಂತದಲ್ಲಿ ಅಷ್ಟು ಸುಲಭದ ಮಾತಲ್ಲ. ಇಡಿ ಏನು ಮಾಡಬಹುದು, ವಾಟ್ ನೆಕ್ಸ್ಟ್ ಅನ್ನುವಂಥ ವಿಚಾರಕ್ಕೆ ಬಂದಾಗ ಸ್ಪಷ್ಟ ಉತ್ತರ ಯಾರಲ್ಲೂ ಕೂಡ ಇಲ್ಲ. ಸಿದ್ದರಾಮಯ್ಯನವರ ವಿಚಾರದಲ್ಲಿ ಇಡಿ ಏನು ಮಾಡುತ್ತೆ ಅನ್ನುವಂಥದ್ದು. ಒಂದು ವೇಳೆ ಸಿದ್ದರಾಮಯ್ಯನವ್ರಿಗೆ ಕಾನೂನಿನ ರಕ್ಷಣೆ ಸಿಗದೆ ಹೋದರೆ ಇಡಿಯಿಂದ ಏನು ಬೇಕಿದ್ರೂ ಆಗ್ಬೋದು. ಸಿದ್ದರಾಮಯ್ಯ ವಿಚಾರದಲ್ಲಿ ಹೈಕಮಾಂಡ್ಗೂ ಕೂಡ ಇದೇ ಕಾರಣಕ್ಕಾಗಿ ಗೊಂದಲಗಳಿದ್ದಾವೆ. ಏನು ನಿರ್ಧಾರವನ್ನು ಕೈಗೊಳ್ಳೋದು? ಸಿದ್ದರಾಮಯ್ಯನವ್ರನ್ನ ಏಕಾಏಕಿ ಸ್ಟೆಪ್ ಡೌನ್ ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ. ನೀವು ರಾಜೀನಾಮೆ ಕೊಟ್ಟು ನೈತಿಕತೆಯನ್ನು ಪ್ರದರ್ಶಿಸಿ ಅಂತೇಳಿ ಪಾಠ ಹೇಳುವಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈಗ ಇಲ್ಲ. ಕೇವಲ FIR ಆಧರಿಸಿ ರಾಜೀನಾಮೆ ಪಡೆಯದೇ ಇರೋದಕ್ಕೆ ತೀರ್ಮಾನಕ್ಕೆ ಈಗಾಗಲೇ ಕಾಂಗ್ರೆಸ್ನವರು ಬಂದಿದ್ದಾರೆ. ಕೇವಲ FIR ಆಧರಿಸಿ, ಯಾಕಂದರೆ FIR ಹಾಕಿಸ್ತಾರೆ ಇವರು ಅನ್ನೋಂಥದ್ದು ಕಾಂಗ್ರೆಸ್ನವರು ಮಾಡ್ತಾ ಇರುವಂಥ ವಾದ. ಇದೇ ಕಾರಣಕ್ಕಾಗಿಯೇ ಅವರು ರಾಜೀನಾಮೆ ಪಡೆಯದೇ ಇರೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಒಂದು ವೇಳೆ ಬಂಧನ ಆದರೆ, ಅಂದರೆ ಸಿದ್ದರಾಮಯ್ಯನವ್ರನ್ನ ಇಡಿ ಏನಾದರೂ ಬಂಧಿಸಿದರೆ ಆಗ CM ಆಗಿ ಮುಂದುವರಿಯುವಂಥದ್ದು ಕಷ್ಟ ಸಾಧ್ಯ ಆಗುತ್ತೆ. ವಿಶೇಷವಾಗಿ ಒಂದು ಅಂಶವನ್ನು ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಳೇಬೇಕು. ಕೇಜ್ರಿವಾಲ್ನ ರೀತಿಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ. ವಿಶೇಷವಾಗಿ ಇಲ್ಲಿ ಕೇಜ್ರಿವಾಲ್ ಮಾದರಿಯಲ್ಲಿ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸುವಂಥದ್ದು ಅಸಾಧ್ಯ. ಈ ಹಂತದಲ್ಲೂ ಕೂಡ ಅದು ಅಸಾಧ್ಯ. CM ವಿರುದ್ಧ ರಾಜಕೀಯ ಷಡ್ಯಂತ್ರ ಅಂತ ಬಿಂಬಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು. ಏನೇನೋ ರೀತಿಯಲ್ಲೂ ಕೂಡ ಹೇಳ್ತಾ ಇದ್ದಾರೆ CM ವಿರುದ್ಧ ರಾಜಕೀಯ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತೇಳಿ. ಪರಿಸ್ಥಿತಿ ಕೈ ಮೀರಿದರೆ ಮಾತ್ರ ಪರ್ಯಾಯ ನಿರ್ಣಯವನ್ನು ಕೈಗೊಳ್ಳೋದಕ್ಕೆ ಕಾಂಗ್ರೆಸ್ ಚಿಂತನೆಯನ್ನು ನಡೆಸಿದೆ. ಅಂದರೆ ಪರಿಸ್ಥಿತಿ ಕೈ ಮೀರಿದ್ರೆ ಅಂತ ಹೇಳಿದರೆ ಸಿದ್ದರಾಮಯ್ಯನವರ ಅರೆಸ್ಟ್ನಂತಹ ಪರಿಸ್ಥಿತಿ ನಿರ್ಮಾಣ ಆದರೆ ಮಾತ್ರ ಪರ್ಯಾಯ ಯೋಚನೆಯನ್ನು ಕಾಂಗ್ರೆಸ್ನವರು ಮಾಡಬಹುದು. ಇದೇ ಕಾರಣದಿಂದ ಬಹಿರಂಗವಾಗಿ ಎಲ್ಲ ನಾಯಕರಿಂದಲೂ ಕೂಡ CM ಪರವಾದಂಥ ಹೇಳಿಕೆಗಳು ಒಬ್ಬರಾದ ಮೇಲೊಬ್ಬರು ಕೊಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ DK ಸುರೇಶ್ ಅವರು ಕೂಡ ಇವತ್ತು ಹೇಳಿದ್ದಾರೆ, ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವ ಮಾತನ್ನು ಮಾಜಿ ಸಂಸದ DK ಸುರೇಶ್ ಅವರು ಕೂಡ ಇವತ್ತು ಹೇಳಿದ್ದಾರೆ. ಸಿದ್ದರಾಮಯ್ಯ ಬಣದಿಂದ ಮತ್ತೊಂದೆಡೆ ದೆಹಲಿ ಮಟ್ಟದಲ್ಲೂ ಕೂಡ ಲಾಬಿ ನಡೀತಿದೆಯಾ ಅನ್ನುವಂಥ ಅನುಮಾನ ಶುರುವಾಗಿದೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಈ ಹಂತದಲ್ಲಿ ಹೋಗಿ ದೆಹಲಿಯಲ್ಲಿ ಮಾತನಾಡಿರೋದನ್ನು ನೋಡಿದರೆ ಸಿದ್ದರಾಮಯ್ಯರನ್ನು ಬದಲಿಸಿದರೆ ಪರಿಸ್ಥಿತಿ ಕೈ ಮೀರುವ ಎಚ್ಚರಿಕೆಯನ್ನು ನೀಡುವ ಒಂದು ಚರ್ಚೆಯೂ ಆಗಿರುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಸಿದ್ದು ಆಪ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದ್ದೇ ಇದೆ. ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ಏನೇ ಮಾಡೋದಿದ್ರು ಕೂಡ ಅವರ ಬೆಂಬಲಿಗರ ವಿಶ್ವಾಸಕ್ಕೆ ಪಡ್ಕೊಳ್ಳುವಂಥದ್ದು ಕಾಂಗ್ರೆಸ್ಗೆ ಈ ಹಂತದಲ್ಲಿ ಅನಿವಾರ್ಯ ಆಗಿದೆ. ಇನ್ನು 5 ವರ್ಷ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಎಲ್ಲ ಬೆಳವಣಿಗೆಗಳನ್ನು ಹೈಕಮಾಂಡ್ ಚರ್ಚೆ ಮಾಡ್ತೀರಾ ಸರ್? 27-22 ತಾವು ದೆಹಲಿ ಪ್ರವಾಸ ನಿಗದಿ ಆಗಿದೆ ಅಂತ ಮಾಹಿತಿ ಬಂದಿರ್ತದೆ. ಹೋಗಲ್ರಿ, ಯಾವನೇ ಎಷ್ಟು ಸಾರಿ ಕೇಳ್ತೀಯ ಅದನ್ನ ಸರ್? ಒಂದು ವಿಷಯ ಸರ್, ಡೆಲ್ಲಿಗೆ ಹೋಗೋದು ಯಾರು ಹೇಳ್ಕೊಟ್ಟವ್ರು ನಿನಗೆ? ಸರ್, ಮೂಲಗಳ ಮಾಹಿತಿ ಬಂದಿರ್ತಕ್ಕಂಥ 27-22 ತಮ್ಮದು ನಿಗದಿ ಆಗಿದೆ ಸರ್. ಕಾರ್ಯಕ್ರಮ ನಿಗದಿ ಆಗಿದೆ ಸರ್. ಕೊಟ್ಟರು ಸುಮ್ಮನೆ ನೀವು ನೋಡ್ರಿ, ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಇದ್ದವರು ಹಿಂಗೆ ಆಗುತ್ತೆ. ನಿಮ್ಗೆ ಇನ್ವೆಸ್ಟಿಗೇಷನ್ ಇಲ್ಲ, ಏನಿಲ್ಲ. ಸುಮ್ಮನೆ ಯಾರೋ ಹೇಳಿದ್ರು ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ಎಲ್ಲಿ ಹೇಳಿದ್ದೀನಿ? 27-28ಗೆ ಡೆಲ್ಲಿಗೆ ಹೋಗ್ತೀನಿ ಅಂತ ಎಲ್ಲಿ ಹೇಳಿದ್ದೀನಾ? ಇದು ಇವತ್ತಿನ ಚದುರಂಗ. ನಮಸ್ಕಾರ.